ಹೇ ಎವ್ರಿಬಡಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಸಂಡೇ ಆರಾಮಾಗಿ ಮಲ್ಕೊಂಡೆದ್ದೆ. ಇವತ್ತು 9 ಗಂಟೆಗೆ ಎದ್ಬಿಟ್ಟು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ತಿಂಡಿಗೂ ಪುಳಿಯೋಗರೆ ಮಾಡಿದ್ದೆ. ಸೊ ಪುಳಿಯೋಗರೆ ತಿಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಕೂತಿದ್ದೆ. ಆಮೇಲೆ ನೆನ್ನೆ ನಾವು ಜಯನಗರ್ಗೆ ಹೋಗಿದ್ವಿ. ವಾಷಿಂಗ್ ಮಿಷಿನ್ ಬುಕ್ ಮಾಡಿಬಿಟ್ಟು ಬಂದಿದ್ವಿ 8 kgದು. ಡೆಲಿವರಿ ಬಂತು, ಹಾಗೆ ಟೆಕ್ನಿಷಿಯನ್ ಬಂದ್ಬಿಟ್ಟು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಹೋದರು. ಈಗ ಟೈಮು 2 ಗಂಟೆ ಆಗ್ತಾ ಇದೆ ಮಧ್ಯಾಹ್ನ. ನಮ್ಮ ಫ್ರೆಂಡ್ ಮನೆ ಅಂದರೆ ನನ್ನ ಕಲೀಗ್ ಒಬ್ರದ್ದು ಗೃಹ ಪ್ರವೇಶ ಇತ್ತು. ಸೊ ಅದಕ್ಕೆ ಇವಾಗ ನಾನು ಮತ್ತು ಅರುಣ್ ಕುಮಾರ್ ವೀರಭದ್ರ ನಗರ್ಗೆ ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ಬಂದ್ವಿ, ನಾನು ಮತ್ತು ನನ್ನ ಕಲೀಗ್ಸ್ ಎಲ್ಲರೂ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ನಾವು ಹೊರಟ್ಬಿಟ್ವಿ ಬೇಗನೆ ಅಲ್ಲಿಂದ. ಸೊ ಈಗ ನಾವು ಇಲ್ಲಿಂದ ಡಿವಿನಿಟಿ ಮಾಲ್ಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಚೇತು ಮತ್ತು ಸುಪ್ರಿಯಾ ಆಲ್ರೆಡಿ ಅಲ್ಲಿಗೆ ಬಂದಿದ್ದಾರೆ. ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ. ಸೊ ರೀಚ್ ಆದ್ವಿ. ಇವಾಗ ಸುಪ್ರಿಯಂಗೆ ಕಾಲ್ ಮಾಡಿ ಕೇಳಿದ್ದಕ್ಕೆ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ, ಜುಡಿಯೋ ಸ್ಟೋರ್ ಒಳಗಡೆ ಇದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಫಸ್ಟ್ ಶಾಪಿಂಗ್ ಮಾಡಬೇಕು ಅಂತ ಅಂದರೆ ಜುಡಿಯೋ ಎಲ್ಲಿದೆ ಅಂತ ಅಂದ್ಬಿಟ್ಟು ಜುಡಿಯೋಗೆ ಹೋಗ್ತೀವಿ. ಬಂದ್ವಿ ಇವಾಗ ಫಸ್ಟ್ ಫ್ಲೋರ್ಗೆ. ಬಂದಿದ ತಕ್ಷಣ ಚೇತು ನನ್ನ ನೋಡ್ಬಿಟ್ಟು ನಗಾಡ್ತಾ ಇದ್ರು, ಯಾವಾಗಲೂ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬಂದುಬಿಡ್ತೀನಿ ಅಂತ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿರೋ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಎಲ್ಲ ಇತ್ತು. ನಾನು ಮತ್ತು ಸುಪ್ರಿಯಾ ಇಬ್ಬರು ಒಂದೇ ಥರ ಲಿಪ್ಸ್ಟಿಕ್ ಶೇಡ್ ತೊಗೊಂಡ್ವಿ. ಸೊ ಅಲ್ಲಿಂದ ಇವಾಗ ಇಲ್ಲಿ ವೆಸ್ಟ್ ಸೈಡ್ ಸ್ಟೋರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಏನೇನು ಕಲೆಕ್ಷನ್ಸ್ ಇದೆ ಒಂದು ಸ್ವಲ್ಪ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇವಾಗ ಕೆಳಗಡೆ ಹೋಗ್ತಾ ಇದ್ವಿ. ಸೊ ಇಲ್ಲಿರೋ ಸ್ಟೋರಲ್ಲೂ ಎಲ್ಲ ಕಲೆಕ್ಷನ್ಸ್ ಎಲ್ಲ ನೋಡಿಬಿಟ್ಟು ಇಲ್ಲಿ ಇನ್ನೂ ನನಗೇನು ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಇಲ್ಲಿ ಜ್ಯುವೆಲ್ರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ಬೋದು ನೀವು, ಏನು ಚೆನ್ನಾಗಿರೋ ಜ್ಯುವೆಲ್ರೀಸ್ ಎಲ್ಲ ಇತ್ತು. ಏನೇನು ಬೇಕಿತ್ತು ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ. ಇಲ್ಲಿ ಬಂದು ಆಚೆ ಕೂತಿದ್ವಿ, ಒಂದು ಸ್ವಲ್ಪ ಸೆಲ್ಫೀಸು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು. ಸೊ ಅದಾದಮೇಲೆ ಇವಾಗ ಇಲ್ಲಿ ಬರ್ಗರ್ ಕಿಂಗ್ ಹತ್ರ ಬಂದಿದ್ದೀವಿ. ಸುಪ್ರಿಯಾ ಅವ್ರು ಬರ್ಗರ್ ತಿಂತೀನಿ ಅಂತ ಅಂದರು. ನಾನು ಬೋಬಾ ಟೀ ಕುಡ್ದು ನೋಡಿದೆ, ಚೆನ್ನಾಗಿತ್ತು. ಹಾಗೆ ಇವರು ಐಸ್ಡ್ ಲಾಟೆ ತೊಗೊಂಡಿದ್ರು. ಸೊ ನಾನು ಟೇಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟೇಸ್ಟ್ ಮಾಡಿದೆ. ನನಗಂತೂ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಮಾಲಲ್ಲೇನೇ ಓಣಂ ಸೆಲಿಬ್ರೇಷನ್ ಮಾಡಿದರು. ಸೊ ರಂಗೋಲಿ ಕಾಂಪಿಟೇಷನ್ ಇತ್ತು, ಹಾಗಾಗಿ ಏನು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡಿಸಿದ್ರು ನೋಡ್ಬೋದು ನೀವು. ಸೊ ಇವಾಗ ಇಲ್ಲಿ ನಾಗರಬಾವಿ ಸರ್ಕಲ್ಗೆ ಬಂದಿದ್ದೀವಿ. ಇಲ್ಲಿ ಸ್ವೀಟ್ ಕಾರ್ನ್ ಕೊಡ್ತಾರೆ, ಲೈಕ್ ಫುಲ್ ಕಾರ್ನ್, ತುಂಬಾ ಚೆನ್ನಾಗಿರುತ್ತೆ. ನನಗೂ ಚೇತುಗೂ ತುಂಬಾ ಇಷ್ಟ. ಆಮೇಲೆ ಇಲ್ಲಿ ಬಟರ್ ಹಚ್ಬಿಟ್ಟು ಚೆನ್ನಾಗಿ ಅದಕ್ಕೆ ಕುರ್ಕುರೆ ಫ್ಲೇವರ್ ಅಂತ ಅಂದ್ಬಿಟ್ಟು ನಾವು ಆರ್ಡರ್ ಮಾಡಿದ್ದಿತ್ತು. ಸಕ್ಕತ್ತಾಗಿರುತ್ತೆ, ಬಂದಾಗೆಲ್ಲ ಅಂತೂ ಮಿಸ್ಸೇ ಮಾಡಲ್ಲ, ಇಷ್ಟಪಟ್ಟು ತಿಂತೀನಿ ನಾನಂತೂ. ಆಮೇಲೆ ತಿಂದ್ಬಿಟ್ಟು ಆಮೇಲೆ ರೂಪ್ ಸಂಗಮ್ಗೆ ಹೋಗಿದ್ವಿ. ಇಲ್ಲಿ ರೂಪ್ ಸಂಗಮಲ್ಲೂ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ಮತ್ತು ಸುಪ್ರಿಯಾ ಇಬ್ಬರೂ ಒಂದೊಂದು ಡ್ರೆಸ್ ತೊಗೊಂಡ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಸುಪ್ರಿಯಾ ಮತ್ತು ಚೇತು ಅವರಿಬ್ಬರು ಮನೆಗೆ ಹೋದರು, ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮು ಆಲ್ಮೋಸ್ಟ್ 8:30 ಆಗ್ತಾಯಿದೆ. ನಾನು ಮನೆಗೆ ಬಂದೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಮೇಲೆ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋಲಿ. ಟಿಲ್ ದೆನ್ ಬಾಯ್.